ಯತ್ನಾಳ್ ಬಸವ ತತ್ವಗಳನ್ನು ಅರಿತು ಮಾತನಾಡುವುದನ್ನು ಕಲಿಯಿರಿ. ನಂದಿಕುಮಾರ್ ಪಾಟೀಲ್ ತಾಕೀತು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚಿಂಚೋಳಿ ಕಾರ್ಯಾಲಯದಲ್ಲಿ ತಾಲೂಕು ಬಸವಪುರ ಸಂಘಟನೆಗಳ ಒಕ್ಕೂಟ ಚಿಂಚೋಳಿ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ನಂದಿಕುಮಾರ್ ಪಾಟೀಲ್ ರಾಷ್ಟ್ರೀಯ ಬಸವದಳ ತಾಲೂಕು ಅಧ್ಯಕ್ಷರು ಮಾತನಾಡಿ, ಧರ್ಮ ಅಭಿಮಾನ ಮರೆತು ವಿಶ್ವಮಾನವ ಬಸವಣ್ಣ ಅವರ ಬಗ್ಗೆ ಹಗುರವಾಗಿ ಹೇಳಿಕೆ ಕೊಟ್ಟ ಬಿಜಾಪುರ ನಗರ ಶಾಸಕ ಬಸವರಾಜ ಪಾಟೀಲ್ ಯತ್ನಾಳ್ ಮಠಾಧೀಶರೆಲ್ಲ ಮಧ್ಯಸ್ಥಿಕೆ ವಹಿಸಿ ಯತ್ನಾಳ್ ಅವರಿಗೆ ಬುದ್ಧಿ ಹೇಳಿ ಕೂಡಲ ಸಂಗಮದ ಬಸವಣ್ಣನವರ ಐಕ್ಯ ಸ್ಥಳಕ್ಕೆ ಹೋಗಿ ಕ್ಷಮೆಯಾಚಿಸಿ ಮುಂದೆ ಈ ರೀತಿ ಆಗದಂತೆ ಎಚ್ಚರ ವಹಿಸಬೇಕು. ಬಸವ ತತ್ವ ಚಿಂತಕರೆಲ್ಲರೂ ಯತ್ನಾಳ್ ಅವರ ಹೇಳಿಕೆಗೆ ನಿರ್ದಾಕ್ಷಣ್ಯವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಶರಣು ಪಾಟೀಲ್ ಮೋತಕ್ಪಲ್ಲಿ, ಬಸವ ಸೇವಾ ಸಮಿತಿ ಅಧ್ಯಕ್ಷರು ನೀಲಕಂಠ ಸಿಳೀನ, ಅಖಿಲ ಭಾರತ ವೀರಶೈವ ಮಹಾವೇದಿಕೆ ಅಧ್ಯಕ್ಷರು ಶಂಕರ್ ಶಿವಪುರಿ, ಸೂರ್ಯಕಾಂತ್ ಹುಲಿ, ವೀರೇಶ್ ಎಂಪಳ್ಳಿ ಇತರರು ಉಪಸ್ಥಿತರಿದ್ದರು. ರಾಜೇಂದ್ರ ಪ್ರಸಾದ್, ಚಿಕ್ಕಿ ನ್ಯೂಸ್ ಕನ್ನಡ, ಚಿಂಚೋಳಿ. ಈ ಒಂದು ದುಷ್ಟ ಶಕ್ತಿಗಳ ವಿರುದ್ಧ ಅವತ್ತಿನ ಕಾಲದಲ್ಲಿ ನಡ್ತಕ್ಕಂತ ಒಂದು ಸಾಮಾಜಿಕ ಶೋಷಣೆ ವಿರುದ್ಧ ಹೋರಾಟ ಮಾಡಲಾಗಿದೆ. ಕೈಲಾಗದೆ ಪಲಾಯನ ಮಾಡಿ ಹಳ್ಳದಲ್ಲಿ ಜಿಗಿದ್ರು ಅನ್ನುವಂತ ಒಂದು ಕೀಳು ಮಟ್ಟದ ಹೇಳಿಕೆಯನ್ನ ಯತ್ನಾಳ್ ಅವರು ನೀಡಿದ್ದನ್ನ ಖಂಡಿಸಿ ಇವತ್ತು ಚಿಂಚೋಳಿ ತಾಲೂಕಿನ ಎಲ್ಲಾ ಬಸವಪುರ ಸಂಘಟನೆಗಳ ವತಿಯಿಂದ ಆ ಹೇಳಿಕೆಯನ್ನು ಖಂಡಿಸಿ ನಾವು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೆವು. ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷನಾಗಿ ನಾನು ಉಪಸ್ಥಿತೇನೆ. ನನ್ನ ಜೊತೆಗೆ ಬಸವ ಸಮಿತಿಯ ಅಧ್ಯಕ್ಷರಾದಂತಹ ನೀಲಕಂಠ ಸಿಳೀನ್ ಅವರು, ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ನಂದಿಕುಮಾರ್ ಪಾಟೀಲ್ ಅವರು, ಅಖಿಲ ಭಾರತ ವೀರಶೈವ ಮಹಾವೇದಿಕೆ ಅಧ್ಯಕ್ಷರು ಆದಂತಹ ಶಂಭು ಶಿವಪುರಿ ಅವರು, ನಮ್ಮ ಚಂದಾಪುರ್ನ ಬಸವ ಬಳಗದ ಮುಖಂಡರು, ಸದಾ ಬಸವಪುರ ಸಂಘಟನೆಗಳ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸಹೋದರ ಸೂರ್ಯಕಾಂತ್ ಹುಲಿಯಣ್ಣವರು, ನಮ್ಮ ಸಮಾಜದ ಯುವಕರು, ನಮ್ಮ ನಡೆದಿರ್ತಕ್ಕಂಥ ಅಥವಾ ಹೇಳಿರ್ತಕ್ಕಂಥ ಈ ಭಾಗದ ಪ್ರಮುಖ ರಾಜಕಾರಣಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಅದನ್ನೇ ಒಂದು ಮುಂದುವರಿಸಿದ್ದಾರೆ. ಸಂಸ್ಕಾರ ಇಲ್ಲದ ಮನುಷ್ಯ, ಮೊದಲೇ ಸಂಸ್ಕಾರ ಇಲ್ಲದ ಮನುಷ್ಯ, ಬಸವ ಧರ್ಮದ ಸಂಸ್ಕಾರ ಇಲ್ಲ, ಬೇರೆ ಏನಾದರೂ ಸಂಸ್ಕಾರ ಇರಬಹುದು. ಆದರೆ ಬಸವ ಧರ್ಮ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ, ಬಸವ ಧರ್ಮದಲ್ಲೇ ಹುಟ್ಟಿ, ಬಸವ ಧರ್ಮದ ಸಂಸ್ಕಾರಗಳು ಇಲ್ಲದೆ ಹೋದರೆ ಅವನು ಲಿಂಗಾಯತ ಅನುಯಾಯಿ, ಲಿಂಗಾಯತ ಅನಿಸ್ಕೊಳ್ಳಕ್ಕೆ ನಾಲಾಯಕ ಅನ್ನುವಂಥ ಮಾತನ್ನು ನಾವು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಅದಕ್ಕಾಗಿ ಅವನಿಗೆ ಎಚ್ಚರ ಕೊಡಬೇಕು. ನಾನು ಸ್ಪಷ್ಟವಾಗಿ ನಾಲಿಗೆ ಹರಿಬಿಟ್ಟು ಧರ್ಮಗುರು ಬಸವಣ್ಣನವರನ್ನು ಅವಹೇಳನಕಾರಿಯಾಗಿ ನಿಂದನೆ ಮಾಡಿದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ ಧರ್ಮ ನಿಂದನೆಯ ಪಶ್ಚಾತ್ತಾಪಕ್ಕಾಗಿ ಧರ್ಮಕ್ಷೇತ್ರ ಕೂಡಲ ಸಂಗಮದ ಐಕ್ಯ ಮಂಟಪದ ದರ್ಶನ ಮಾಡಿ ಗುರು ಬಸವಣ್ಣನವರ ಕ್ಷಮೆ ಕೇಳಬೇಕು ಅಂತ ನೇರವಾಗಿ ಹೇಳ್ತೇನೆ. ನಾವು ಅವರಿಗೆ ಕ್ಷಮೆ ಕೇಳೋದಲ್ಲ, ಸಮಾಜ ಕ್ಷಮೆ ಕೇಳೋದಲ್ಲ. ನೇರವಾಗಿ ಐಕ್ಯ ಮಂಟಪಕ್ಕೆ ಹೋಗ್ಬೇಕು, ಕೂಡಲ ಸಂಗಮಕ್ಕೆ ಹೋಗಬೇಕು, ಅಲ್ಲಿ ಅವ್ರಿಗೆ ಬಿದ್ದು ಹೊರಳಾಡಿ ಕ್ಷಮೆ ಕೇಳಬೇಕು. ಅವನು ಇನ್ನು ಮುಂದೆ ತಪ್ಪು ಮಾಡಲ್ಲ ಅಂತ ಹೇಳಿ ಒಂದು. ಎರಡನೇದು, ಅವನೇನಾದರೂ ಉದಾಸೀನ ಮಾಡಿ ಏನು ಮಾಡ್ತಾರೆ ಬಿಡು ಅನ್ನೋಂಥ ತಲೆಹಾರಿಕೆ ಮಾತಾಡಿದ್ರೆ ನಾನು ಗುರು ಮತ್ತು ಸ್ವಾಮಿಗಳಿಗೆ, ಮಠಾಧಿಪತಿಗಳಿಗೆ ಒಂದು ವಿನಂತಿಯನ್ನು ಮಾಡ್ತೇನೆ. ಆ ಮೂರ್ಖನಿಗೆ ಕರೆಸಬೇಕು ನೀವು. ಕೂಡಲ ಸಂಗಮಕ್ಕೆ ಕರೆಸಿ ಅವನಿಗೆ ಬುದ್ಧಿವಾದ ಹೇಳಿ ಹೋಗಿ ಕ್ಷಮೆ ಕೇಳ್ಕೊಂಡು ಬಾ, ಧರ್ಮದ್ರೋಹದ ಕೆಲಸ ಮಾಡಿದ್ಯಾ ನೀನು, ಕ್ಷಮೆ ಕೇಳ್ಕೊಂಡು ಬಾ ಅಂತೇಳಿ ಆದೇಶ ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ನಾನು ಮಾನ್ಯ ಎಲ್ಲ ಸ್ವಾಮಿಗಳಿಗೆ ಪಾದಮುಖಿ ನಮಸ್ಕಾರ ಮಾಡಿ ನಾನು ಅವರಲ್ಲಿ ಬೇಡ್ಕೊತೇನೆ. ಅವರು ಮೊದಲೇ ತಿಳಿದು ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.